ಭರ್ಜರಿ ಮಳೆ, ಶಾಲೆಗಳಿಗೆಲ್ಲ ರಜೆ, ಆದರೂ ಸಹಿತ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆಗೆ ಬಂದಿದ್ದಾರೆ. ನೀಟ್ ಅಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕು ಅಂತೇಳಿ ಮನವಿ ಮಾಡಿದರೆ, ಹೋರಾಟ ಮಾಡಿದರೆ, ಇವತ್ತು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಎಲ್ಲೋ ಒಂದು ಕಡೆಗೆ ಕೇಂದ್ರ ಸರ್ಕಾರ ನೀಟ್ ಅಕ್ರಮದಲ್ಲಿ ಪಾಲ್ಗೊಂಡಿದೆ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಸಾದ್ ಅವರು ನೀಟ್ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಸಲುವಾಗಿ ಇಷ್ಟೇ ಇಡೀ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕಾರಣ ಏನಂದ್ರೆ, ಸಾವಿನ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಸಿದ್ಧಾಂತ ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಎಷ್ಟೇ ಸಂದರ್ಭದಲ್ಲಿ ಇವತ್ತು ಅವ್ರು ಹೇಳ್ತಾರೆ, ಭಾಷಣ ಮಾಡ್ಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು, ವಿದ್ಯಾರ್ಥಿಗಳೇ ನಮ್ಮ ರಾಷ್ಟ್ರದ ಬೆನ್ನೆಲುಬು. ಸ್ವಾಮಿ, ಅದೇ ವಿದ್ಯಾರ್ಥಿಗಳು ನೀವು ರಾಷ್ಟ್ರದ ಬೆನ್ನೆಲುಬು ಅಂತೀರಿ, ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಬೆನ್ನೆಲುಬನ್ನು ಮುರಿಸಿದ್ದೀರಿ. ಅದು ಲಾಠಿ ಚಾರ್ಜ್ ಮಾಡಿದ್ದು ಪೊಲೀಸರು ಮಾತ್ರ ಅಲ್ಲ, ಬಿಜೆಪಿಯ ಗುಂಡಾಗಳನ್ನು ಕರೆಸಿ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿ ಮುಖಂಡರುಗಳ ಮೇಲೆ, ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರಿ. ಗುಂಡಾಗಳ ಕೈಯಲ್ಲಿ ಲಾಠಿಯನ್ನು ಕೊಟ್ಟಿದ್ದೀರಿ. ಇದು ಯಾವ ನ್ಯಾಯ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೇಳ್ತಕ್ಕಂಥ ಹಕ್ಕಿಲ್ವಾ? ರಾತ್ರಿ ಹಗಲು ಅನ್ನದೇ ತಿಂಗಳಗಟ್ಟಲೆ, ವರ್ಷಾಂತರ ಕಾಲ ಅವರು ಟ್ಯೂಷನ್ ಪಡೆದು ಮನೆಯಲ್ಲೇ ಓದಿ ಕಷ್ಟಪಟ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರೆ ಅವರಿಗೆ ನಿರೀಕ್ಷೆಯ ಫಲಿತಾಂಶ ಪಡೆಯಲಿಕ್ಕಾಗಲ್ಲ ಅಕ್ರಮದ ದೃಷ್ಟಿಕೋನದಿಂದ. ಅಂದ್ರೆ ಬಡವರ ಮಕ್ಕಳು, ರೈತರ ಮಕ್ಕಳು, ಇವತ್ತು ರೈತ ಸಂಘದವರು ಕರೆ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಯಾರು ಸ್ವಾಮಿ? ರೈತರ ಮಕ್ಕಳು. ಆ ರೈತರ ಮಕ್ಕಳಿಗೆ ನೀಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ವೈದ್ಯರಾಗ್ತಕ್ಕಂಥ ಕನಸನ್ನ ಭಗ್ನಗೊಳಿಸಿದ್ದೀರಲ್ಲ, ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಇನ್ನೊಂದು ಕಡೆಗೆ ಸ್ಥಿರ ಸರ್ಕಾರ, ನಮ್ದು ಸ್ಥಿರ ಸರ್ಕಾರ ಅಂತಾರೆ. ಏನು ಸ್ಥಿರ ಸರ್ಕಾರ? ಭ್ರಷ್ಟಾಚಾರವನ್ನು ಸ್ಥಿರವಾಗಿ ಇಟ್ಟಿದ್ದೀರಿ, ಇದು ಸ್ಥಿರ ಸರ್ಕಾರನ? ಬಡತನವನ್ನು ಸ್ಥಿರವಾಗಿ ಇಟ್ಟಿದ್ದೀರಿ, ಇದು ಸ್ಥಿರ ಸರ್ಕಾರನ? ನಿರುದ್ಯೋಗವನ್ನು ಸ್ಥಿರವಾಗಿ ಇಟ್ಟಿದ್ದೀರಿ, ಇದು ಸ್ಥಿರ ಸರ್ಕಾರನ? ಭಯೋತ್ಪಾದನೆಯನ್ನು ಸ್ಥಿರವಾಗಿ ಇಟ್ಟಿದ್ದೀರಿ, ಇದು ಸ್ಥಿರ ಸರ್ಕಾರನ? ಮಾನ್ಯ ಧರ್ಮೇಂದ್ರ ಪ್ರಸಾದ್ ಅವರೇ, ನಿಮಗೆ ವಿದ್ಯಾರ್ಥಿಗಳ ಬಗ್ಗೆ, ರೈತರ ಬಗ್ಗೆ, ರಾಷ್ಟ್ರದ ಜನತೆಯ ಬಗ್ಗೆ ಕಾಳಜಿ ಇದ್ರೆ, ಕಳಕಳಿ ಇದ್ರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಕೇವಲ ನೀವು ಹೇಳ್ತಾ ಇದ್ದೀರಿ ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ. ಆದ್ರೆ ಕ್ರಮ ಕೈಗೊಳ್ಳೋದಂದ್ರೆ ಮೊದಲು ಶಿಕ್ಷಣ ಸಚಿವರ ಮೇಲೆ ಕ್ರಮ ಕೈಗೊಳ್ಳಿ. ಇವತ್ತು ಶಿಕ್ಷಣದ ವ್ಯವಸ್ಥೆ ಹದಗೆಡ್ಲಿಕ್ಕೆ, ಹಾಳಾಗ್ಲಿಕ್ಕೆ ಕಾರಣ ಈ ರೀತಿಯ ಸರ್ಕಾರದ ನಿಯಮಾವಳಿಗಳು. ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಇವತ್ತು ರಾಷ್ಟ್ರವ್ಯಾಪ್ತಿ ಹೋರಾಟ ಮಾಡ್ತಾ ಇದ್ರು ಕೂಡ ನೀವು ಕಣ್ಮುಚ್ಚಿ ಕೂತ್ಕೊಂಡಿದ್ದೀರಿ. ಕಾರಣ ಏನಂದ್ರೆ, ನಿಮಗೆ ಮತ್ತು ಭ್ರಷ್ಟಾಚಾರಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜಾಯಮಾನದ ಕೆಲಸ ಆಗಿದೆ. ಯಾಕಂದ್ರೆ ನಿಮಗೆ ನೈತಿಕ ಹೊಣೆ ಇದ್ರೆ, ಮಾನವೀಯತೆ ಇದ್ರೆ, ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ರಾಜೀನಾಮೆ ಕೊಡ್ರಿ. ಬೇರೆ ಶಿಕ್ಷಣ ಸಚಿವರು ಬರ್ತಾರೆ, ಆವಾಗ ಶಿಕ್ಷಣದ ಕ್ರಮಗಳು